ನಮಸ್ಕಾರ, ವನಶ್ರೀ ಚಾನಲ್‌ಗೆ ತಂದಾಯಿತು, ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಅದ್ರ ಸ್ಟೋರಿ ಏನು ನೋಡೋಣ ಬನ್ನಿ. ಜಯಲಲಿತಾಗೆ ಲಲಿತಾಗೆ ಅವ್ರ ಅತ್ತೆ ತುಂಬ ಕಾಟ ಕೊಡ್ತಾಳೆ. ಒಂದು ರೂಮನ್ನು ಈಗ ಅದನ್ನೇ ಚೇಂಜ್ ಮಾಡಬೇಕು ಅಂತ ಹೊರಟುಬಿಟ್ಟಿದ್ದಾಳೆ. ಯಾಕೆ ಅಂತ ಅವ್ರ ಯಜಮಾನ್ರು ಬಂದು ಕೇಳಿದ್ರೆ, ಇದು ಶಾಸ್ತ್ರದ ಪ್ರಕಾರ ಸರಿ ಇಲ್ಲ, ಒಂದು ರೂಮಲ್ಲಿ ಇರಬಾರ್ದು, ಮಾತಾಡಿದ್ರೂ ಪರವಾಗಿಲ್ಲ, ಒಬ್ರಿಗೊಬ್ರು ಮುಟ್ಕೋಬಾರ್ದು ಅಂತೇಳ್ಬಿಟ್ಟು ರೂಮನ್ನ ಚೇಂಜ್ ಮಾಡಬೇಕು ಅಂತಿದ್ದಾಳೆ. ಅದಕ್ಕೆ ಅವಳ ಗಂಡ ಬಂದು ಆ ಥರ ಎಲ್ಲ ಏನು ಬೇಡ, ಅವರು 45 ದಿವಸ ದೂರನೇ ಇರ್ತೀವಿ ಅಂತ ಹೇಳೋರು ತಾನೆ, ಮತ್ತೆ ಏನಕ್ಕೆ ನೀನು ಈ ಥರ ತಲೆ ಕೆಡಿಸ್ಕೊಂಡಿದೀಯ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ, ಅವಳೇನು ಮಾಡ್ತಾಳೆ, ಆ ಕೆಲಸ ಮಾಡೋಕ್ಕೆ ಬಂದಿದ್ರಲ್ಲ ಇವತ್ತಿನ ನಮ್ಮದು ಕೂಲಿ ಇಲ್ಲಲ್ಲ, ನಾವು ಏನು ಮಾಡೋಣ ಅಂತ ಕೇಳಿದ್ದಕ್ಕೆ ಲಲಿತಾ ಕರ್ಕೊಂಡೋಗಿ ಅದರದ್ದು ಆರ್ಟ್ ದಿಲ್ ಅಂದರೆ ಹಾರ್ಟ್ ಬರೆದುಬಿಟ್ಟು ಅಲ್ಲಿ ಅವಳ ಗಂಡನ ಹೆಸರು ಅವಳ ಹೆಸರನ್ನು ಹಾಕ್ಸಿ ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ತಾಳೆ. ಆಮೇಲೆ ಅದನ್ನು ತಂದು ಗಂಡಗೆ ತೋರ್ಸೋಕ್ಕೆ ಅಂತ ತಗೊಂಬರ್ತಾಳೆ. ಗಂಡ ನೋಡ್ತಾನೆ, ನೋಡಿದ್ನು ತುಂಬ ಖುಷಿ ಆಗುತ್ತೆ. ಏನೇನೋ ಮಾಡ್ತಾಳಲ್ಲ ಆ್ಯಕ್ಟಿವಿಟಿ, ನಿನ್ನ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ, ನಿನ್ನ ಕ್ರಿಯೇಟಿವಿಟಿ ಇದ್ದಿದ್ರೆ ನಾವು ನಮ್ಮೂರನ್ನ ಬೆಂಗಳೂರು ಮಾಡ್ಬೋದಿತ್ತು ಹಾಗೆ ಅಂತ ಹೇಳ್ತಾನೆ. ಆಮೇಲೆ ಅಯ್ಯೋ ನಂದೊರೆ ಎಷ್ಟು ಚೆನ್ನಾಗಿದೆ, ನಾನು ತುಂಬ ಚೆನ್ನಾಗಿದೆಯಾ, ನಿಮಗೆ ಇಷ್ಟ ಆಯಿತಾ, ಓಕೆ ಅಂತ ಹೇಳ್ತಾಳೆ. ಆಮೇಲೆ ಇದನ್ನಿಷ್ಟು ಚೆನ್ನಾಗಿ ಮಾಡಿಸಿದ್ದೀನಲ್ಲ ದೊರೆ, ನನ್ನನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕಲ್ವಾ ಅಂತಾಳೆ. ಅದಕ್ಕೆ ಅದೇನಿಲ್ಲ ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾನೆ. ಎಷ್ಟು ದಿನ ಹೆಂಗಿರ್ತೀರ ದೊರೆ, ಇವತ್ತಿಲ್ಲ ನಾಳೆ ಅದೇನೋ ಹೇಳ್ತಾರಲ್ಲ ಹಿಂಗೆ ಬಂದೇ ಬರ್ತೀರ ನನ್ನ ಹತ್ರ ಅಂತ ಹೇಳ್ತಾಳೆ. ಆವಾಗ ಹಂಗೆ ಅಂದ್ಕೊಂಡು ನಾಚಿಕೊಂಡು ನೀರು ಹಾಕ್ತಾಳೆ. ಅವನ ಪಾಡಿಗೆ ಅವನು ಹೊರಟೋಗ್ತಾನೆ. ಇವಳದು ಬರೀ ಇದೇ ಕತೆ ಆಗೋಗುತ್ತೆ. ದಿನಾನೂ ಹಂಗೆ ಅವನಿಗೆ ತಮಾಷೆ ಮಾಡೋದು ಮತ್ತು ಇವಳು ನಾಚಿಕೊಳ್ಳೋದು ಇದೇ ಆಗ್ತಾ ಇರುತ್ತೆ. ಆಮೇಲೆ ಅದನ್ನು ತಗೊಂಡೋಗಿ ರೂಮಲ್ಲಿ ಇಟ್ಕೊಂಡು, ರೂಮಲ್ಲಿ ಒಂದು ಇದಕ್ಕೆ ಇಟ್ಟೋಣ ಅಂಥೇಳಿ ತಗೊಂಡು ಹೋಗ್ತಾಳೆ. ಚೆನ್ನಾಗಿ ಮಾಡಿಸಿರ್ತಾಳೆ ಒಟ್ಟಿಗೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದು ಅದು ಅವ್ರ ಅತ್ತೆಗೆ ತೋರಿಸಲ್ಲ, ಗಂಡಗೆ ತೋರಿಸ್ತಾಳೆ. ಅಲ್ಲಿಟ್ಟು ರೂಮಲ್ಲಿ ಎಲ್ಲಿಡ್ಬೋದು ಅಂತ ಎಲ್ಲ ನೋಡ್ತಾ ಇರ್ತಾಳೆ. ಚೆನ್ನಾಗಿದೆ, ಲಲಿತಾ ಜಯರಾಮ್ ಅಂತ ಮಾಡಿಸ್ಕೊಂಡಿರ್ತಾಳೆ. ಲಲಿತಾ ಜಯರಾಮ್ ಅಂತ ಅದಕ್ಕೆ ತುಂಬ ಚೆನ್ನಾಗಿ ಮಾಡಿಸಿರ್ತಾಳೆ. ಆ ದಿಲ್ಗೆ ತುಂಬ ನೀಟಾಗಿ ಕಾಣುತ್ತೆ. ಫಸ್ಟು ಅವ್ರ ಮಾವ ಹೇಳ್ತಾನೆ, ಇವಳು ಸ್ವಲ್ಪ ರಾಜಕೀಯದಲ್ಲಿರೋದ್ರಿಂದ ಅವ್ರ ಮಾವ ಹೇಳ್ತಾನೆ, ಲಲಿತಾ ಇನ್ನು ರಾಜಕೀಯ ನಾಮಿನೇಷನ್ ಶುರುವಾಗ್ಬಿಟ್ಟಿದೆ, ಹಾಗಾಗಿ ನೀನು ಓಡಾಡಬೇಕು, ಮತ್ತು ನಾನು ಹೇಳ್ದಂಗೆಲ್ಲ ಕೆಲಸ ಮಾಡಬೇಕಾಗುತ್ತೆ ಅಂತ. ಓಕೆ ಮಾವ, ನೀವು ಹೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ, ನೀವೇನು ಹೇಳ್ತೀರ ಎಲ್ಲ ಕೆಲಸ ನಾನು ಮಾಡಿಬಿಡ್ತೀನಿ ಫಸ್ಟೇ ಅಂತಾಳೆ. ಸರಿ ಅಂತೇಳ್ಬಿಟ್ಟು ಆ ಕಡೆ ಮಗಳ ಕರೀತಾನೆ. ಅವ್ನು ಪಿ ಏನು ಅಲ್ಲೇ ಇರ್ತಾನೆ. ಮಗಳ ಕರೆದ್ಬಿಟ್ಟು, ನಿನ್ನ ಗಂಡ ಅಥವಾ ಲವರ್ ಹೇಳು, ಈ ಸಲ ನಾಮಿನೇಷನ್ ಫೈಲ್ ಮಾಡ್ತಾಯಿದ್ದೀನಿ, ನಾನೇ ಗೆಲ್ಲಬೇಕು, ಆ ಥರ ಮಾಡಬೇಕು ನೀನು ಅಂತ ಹೇಳ್ತಾನೆ. ಅದು ಹೆಂಗಪ್ಪ ಸಾಧ್ಯ ಅಂದರೆ, ಅದೇನೋ ನನಗೆ ಗೊತ್ತಿಲ್ಲ, ನಾನು ಹೇಳ್ತಾಯಿದ್ದೀನಿ, ನೀನು ಅಷ್ಟು ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ ನಿನ್ನ ಗಂಡ ಅವನ ಹತ್ರ ಮಾತಾಡು ಅಂತ ಹೇಳ್ತಾನೆ. ಅವಳು ಸರಿಯಪ್ಪ ಅಂತ ಹೇಳ್ತಾಳೆ. ಅವಳಿಗೆ ಸುಳ್ಳು ಅದೆಲ್ಲ ಹೇಳೋದು ಹಿಂಸೆ, ಅವಳು ನೇರ ನುಡಿಯೋವಳು. ಹಂಗಾಗಿ ಅಪ್ಪ ಹೇಳೋದು ಸುಳ್ಳು ಅಂತಲೂ ಗೊತ್ತಿರುತ್ತೆ ಮತ್ತು ಮೋಸ ಅಂತಲೂ ಗೊತ್ತಿರುತ್ತೆ. ಆದರೆ ಎದುರು ಮಾತಾಡೋಕ್ಕಾಗಲ್ಲ. ಪಾಪ ದುಃಖ ಆಗುತ್ತೆ ಅವಳಿಗೆ. ಆದ್ರೂ ಅವಳ ಲವರ್ನ ಕರೀತಾಳೆ. ಕರೆದು ಒಂದು ಜಾಗದಲ್ಲಿ ಬನ್ನಿ ಅಂತ ಹೇಳ್ತಾಳೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಕೂತ್ಕೊಂಡು ಅಪ್ಪ ಹಿಂಗಂತ ಹೇಳ್ತಾರೆ, ಏನು ಹೇಳೋದು ಅಂತ ಕೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ನೀನೇನು ಹೇಳಿದೆ ಅಂತ ಕೇಳ್ತಾನೆ. ಏನು ಹೇಳಲಿ, ನಾನು ನಿಮ್ಮನ್ನು ಕೇಳ್ತೀನಿ ಅಂತ ಬಂದೆ ಅಂತ ಹೇಳ್ತಾಳೆ. ಇವಳಿಗೆ ಸುಳ್ಳು ಹೇಳೋದಾಗಲಿ ಮೋಸ ಮಾಡೋದಾಗಲಿ ಅವೆಲ್ಲ ಆಗಲ್ಲ. ನೇರವಾಗಿ ಇದ್ರೇ ಇವಳು ಖುಷಿ ಪಡೋದು. ಇವಳಿಗೆ ಆ ಥರ ಮನಸ್ಸಿದೆ. ಆದರೆ ಅವ್ರ ಮನೇಲಿ ಅವ್ರ ಅಮ್ಮ ಒಂದು ರೀತಿ, ಅಪ್ಪ ಒಂದು ರೀತಿ, ಅದೆಲ್ಲ ಇವಳಿಗೆ ಇರಿಟೇಷನ್ನು. ಅಮ್ಮ ಸೊಸೆಗೆ ಕಾಟ ಕೊಡೋದು, ಅಪ್ಪ ರಾಜಕೀಯದಲ್ಲಿ ಮೋಸ ಮಾಡೋದು, ಇದೆಲ್ಲ ಇರಿಟೇಷನ್ ಆಗ್ತಿರುತ್ತೆ. ಹಂಗಾಗಿ ಅವಳು ಕರೆದುಬಿಟ್ಟು ಅವನ ಹತ್ರ ಮಾತಾಡಿದಾಗ ಅವನೇನು ಆನ್ಸರ್ ಕೊಡಲ್ಲ, ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ತಾನೆ. ಪ್ರತಿಯೊಂದು ವಿಷಯನೂ ಕೇಳಿಸ್ಕೊಂಡು ನೀನೇನು ಹೇಳಿದೆ ಅಂತ ಕೇಳ್ತಾನೆ. ನಾನು ಏನು ಹೇಳಲಿಲ್ಲ, ನಿಮ್ಮನ್ನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂದೆ. ನನಗೆ ಇವೆಲ್ಲ ಇಷ್ಟನೂ ಆಗಲ್ಲ,
ಏನು ಇದೆಲ್ಲ ಮಾಡ್ತಾರೋ ನಮ್ಮಪ್ಪ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅವನು ಏನು ಮಾತಾಡಲ್ಲ, ಅಷ್ಟು ಹೇಳಿ ಅಲ್ಲಿ ನಿಲ್ಲಿಸಿದ್ದಾನೆ. ಇವತ್ತಿನ ಸ್ಟೋರಿ ಇಷ್ಟ ಆಗಿದೆ. ನಾಳೆ ಸ್ಟೋರಿನಲ್ಲಿ ಇನ್ನೂ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ವಿಷಯಗಳು ಬರ್ತವೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.